ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ನಾನು ಪ್ರಸಾದ್. ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಅಂದಮೇಲೆ ಆ ಒಂದು ಸಿನಿಮಾಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಬ್ಯಾಕ್ಗ್ರೌಂಡ್ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಆ ಒಂದು ಸಿನಿಮಾ ಮಾಡಿರೋ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ನಮಗೇನು ಗೊತ್ತುಂಟು? ಸೊ ನಾವು ಡೈರೆಕ್ಟ್ ಆಗಿ ಟಾಕೀಸ್ಗೆ ಹೋಗ್ಬಿಟ್ಟು ಸಿನಿಮಾನ ಟಿಕೆಟ್ ಬುಕ್ ಮಾಡಿಬಿಟ್ಟು ಚಂದಕ್ಕೆ ನಾವು ಕೂತ್ಕೊಂಡು ನೋಡ್ತೇವೆ ಅಷ್ಟೇ ಅಲ್ವಾ. ಸೊ ನೋಡ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿ ಅಂತ ಹೇಳ್ತೇವೆ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಬ್ರೋ ಅಂತೆಲ್ಲ ಹೇಳ್ತೇವೆ. ಇನ್ನು ಕೆಲವೊಂದಷ್ಟು ಜನರು ಏನೇನೋ ಕಮೆಂಟ್ಸ್ಗಳಲ್ಲಿ ಮಾಡಿಬಿಡ್ತಾರೆ, ಬ್ರೋ ಅದು ಚೆನ್ನಾಗಿಲ್ಲ ಬ್ರೋ ಸಿನಿಮಾ, ಅದು ಎಂಥ ಸಿನಿಮಾ ಕೆಲವೊಂದಷ್ಟು ಜನರು ಕಮೆಂಟ್ ಮಾಡ್ತಾರೆ. ಸೊ ಆ ರೀತಿ ನಾವು ಮಾಡಬಾರ್ದು. ಯಾಕಂದ್ರೆ ಒಂದು ಸಿನಿಮಾ ಮಾಡಿದ್ರೆ ಅಂದಮೇಲೆ ಅದರಲ್ಲಿ ಬ್ಯಾಕ್ಗ್ರೌಂಡ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದು ಅವರಿಗೇನೆ ಗೊತ್ತಿರುವಂಥದ್ದು ಅಲ್ವಾ. ಅದೇ ರೀತಿ ನಾನು ಇಲ್ಲಿ ಕೂಡ ಒಂದು ಸ್ಟೇಟಸ್ ವಿಡಿಯೋನ ಎಡಿಟಿಂಗ್ ಮಾಡಿದ್ದಾರೆ ಅಂದಮೇಲೆ ಆ ಒಂದು ಸ್ಟೇಟಸ್ ವಿಡಿಯೋ ಎಡಿಟಿಂಗ್ ಮಾಡಬೇಕಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅದು ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ನಮಗೆ ಎಲ್ಲೋ ಒಂದು ನೋಡಿರೋದು ಚೆನ್ನಾಗಿ ಕಾಣ್ತಾ ಉಂಟು ನಮಗೆ ಒಂದು ಸ್ಟೇಟಸ್ ವಿಡಿಯೋ, ಅದನ್ನು ನಾವು ನೋಡ್ಕೊಂಡು ಡೌನ್ಲೋಡ್ ಮಾಡ್ತೇವೆ. ಡೌನ್ಲೋಡ್ ಮಾಡಿದ ನಂತರ ಅದನ್ನು ನಮ್ಮ ಸ್ಟೇಟಸ್ ವಿಡಿಯೋನಾಗಿ ನಾವು ಹಾಕಿದ ನಂತರ ಇನ್ನು ಕೆಲವೊಂದಷ್ಟು ಬ್ರೋ ಸೆನ್ಮಿ ಅಂತ ಕೂಡ ನಮಗೆ ಕಮೆಂಟ್ ಮಾಡ್ತಾರೆ. ಸೊ ಆ ಒಂದು ವಿಡಿಯೋವನ್ನು ಎಡಿಟಿಂಗ್ ಮಾಡಿದ್ರೆ ಅಂದಮೇಲೆ ಅದಕ್ಕಿಂತ ಇರೋದು ಕೆಲವೊಂದಷ್ಟು ಕಷ್ಟಗಳಿರ್ತದೆ. ಸೊ ಅದನ್ನು ಎಡಿಟಿಂಗ್ ಮಾಡಬೇಕಂದ್ರೆ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಕೂಡ ನಿಮಗೆ ಬೇಕಾಗುತ್ತೆ ಆಯ್ತಾ. ಸೊ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಅಂದಮೇಲೆ ನಂಬರ್ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು ಕೈನ್ಮಾಸ್ಟರ್ ಕೂಡ. ಕೈನ್ಮಾಸ್ಟರ್ ಕೂಡ ಒಳ್ಳೆ ಒಂದು ವಿಡಿಯೋ ಎಡಿಟರ್ ಅಪ್ಲಿಕೇಶನ್ನೇ ಆಯ್ತಾ. ಹಾಗೆಂತ ಇಲ್ಲಿ ಬೇರೆ ಅಪ್ಲಿಕೇಶನ್ ಇಲ್ಲ ಅಂತ ಅಲ್ಲ, ಕೆಲವೊಂದಷ್ಟು ಅಪ್ಲಿಕೇಶನ್ ನಮಗೆ ಪ್ಲೇಸ್ಟೋರಲ್ಲಿ ಸಿಗ್ತಿರುವಂಥದ್ದು ಆಯ್ತಾ. ಅದರಲ್ಲಿ ಹೆಚ್ಚಿನವರು ಯೂಟ್ಯೂಬರ್ಸ್ಗಳು ಉಪಯೋಗಿಸುವ ಒಂದು ಬೆಸ್ಟ್ ಅಪ್ಲಿಕೇಶನ್ ಇರಬಹುದು ಕೈನ್ಮಾಸ್ಟರ್ ಅಪ್ಲಿಕೇಶನ್. ಸೊ ಈ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಹೇಗೆ ಉಪಯೋಗಿಸೋದು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಜನರಿಗೆ ಈ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಹೇಗೆ ಉಪಯೋಗಿಸೋ ಅಂತ ಗೊತ್ತಿಲ್ಲ ಇದುವರೆಗೂ ಕೂಡ ಆಯ್ತಾ. ಸೊ ಹಾಗಾಗಿ ನೀವು ಕೂಡ ಎಡಿಟಿಂಗ್ ಮಾಡಿ ಅಂತ ನಾನು ನಿಮಗೆ ತಿಳಿಸಿರುವಂಥದ್ದು ಆಯ್ತಾ. ಸೊ ಈಗ ನೀವು ನೋಡ್ಬೋದು ಏನೇ ಒಂದು ಸ್ಟೇಟಸ್ ವಿಡಿಯೋ ಯಾರಾದರೂ ಎಡಿಟಿಂಗ್ ಮಾಡಿದ್ದಾರೆ ಅಂದಮೇಲೆ ಅದರಲ್ಲಿ ಅವ್ರನ್ನ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಾನು ಕೂಡ ಒಂದು ಸ್ಟೇಟಸ್ ಎಡಿಟಿಂಗ್ ಮಾಡಿದ್ದೇನೆ ಅಂತಂದ್ಮೇಲೆ ನಾನು ಕೂಡ ಅದರಲ್ಲಿ ನನ್ನೊಂದು ಹೆಸರನ್ನ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀನಿ ನಾನು ಕೂಡ. ಅದೇ ರೀತಿ ನೀವು ಕೂಡ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ, ಮತ್ತೆ ಅದರಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡೋದ್ರಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಎಲ್ಲ ಬರುತ್ತೆ ನಿಮಗೆ ಆಯ್ತಾ. ಸೊ ಸಿಂಪಲ್ ಸ್ಟೆಪ್ಸ್ಗಳನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ. ಓಕೆ, ತುಂಬಾ ನಿಮ್ಮ ತಲೆಯಲ್ಲಿ ತುಂಬಿಸಿಕೊಳ್ಳೋದಕ್ಕೆ ನಾನು ಬರ್ತಾ ಇಲ್ಲ ಆಯ್ತಾ. ಸಿಂಪಲ್ ಸ್ಟೆಪ್ಸ್ಗಳನ್ನ ನಾನು ಹೇಳೋದನ್ನು ಸ್ವಲ್ಪ ನೀವು ನೋಡಿದ್ರಿಂದಾದ್ರೆ ಖಂಡಿತವಾಗಿಯೂ ನೀವು ಕೂಡ ಸಿಂಪಲ್ ಆಗಿ ಎಡಿಟಿಂಗ್ ಮಾಡ್ಬೋದು ವಿಡಿಯೋವನ್ನ ಆಯ್ತಾ. ಸೊ ಈ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ನೀವು ಪ್ಲೇ ಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ಇದರ ಒಂದು ಕ್ರ್ಯಾಕ್ಡ್ ವರ್ಷನ್ ಅನ್ನೋದು ಗೂಗಲ್ ನಲ್ಲಿ ಕೂಡ ನಿಮಗೆ ಸಿಗ್ತಿರೋದು, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನು ಈ ವಿಡಿಯೋದ ಕೆಳಗಡೆ ಕೊಟ್ಟಿರೋದು, ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ, ಅಲ್ಲಿ ಕೂಡ ನಾವು ಪಿನ್ ಮಾಡಿರ್ತೇವೆ ಕೈನ್ಮಾಸ್ಟರ್ ಅಪ್ಲಿಕೇಶನ್, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾವ ರೀತಿ ಹೇಗೆ ಏನ್ ಮಾಡ್ಬೇಕು ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಒಂದು ವಿಡಿಯೋನ ಆಯ್ತಾ. ವಿಡಿಯೋ ಶುರು ಮಾಡುವ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಇವಾಗಲೇ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನ ಏನಾದರೂ ನೀವು ಕ್ಲಿಕ್ ಮಾಡಿದಿರಿ ಅಂತಾದ್ರೆ ಇದೇ ರೀತಿ ನಾವು ಮುಂದೆ ಹಾಕುವಂತ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲ ಫಸ್ಟ್ ನಿಮಗೆ ಒಂದು ತಲುಪುತ್ತೆ. ಅವಾಗ ನೀವೇ ಫಸ್ಟ್ ನೋಡ್ಬೋದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರು ಕೂಡ ನೀವು ಶೇರ್ ಮಾಡ್ಬೋದು. ಓಕೆ, ಸೊ ಮತ್ತೆ ನಿಮ್ಮ ಮನಸ್ಸಿನ ಅಭಿಪ್ರಾಯ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ, ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ನೀವು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಇಂಟರ್ಫೇಸ್ ಅನ್ನೋದು ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮೇಲೆ ನೀವು ನೋಡ್ತಿರೋದು ನ್ಯೂ ಪ್ರಾಜೆಕ್ಟ್ ಅಂತ ಹೇಳಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ರೆಡ್ ಕಲರ್ ನೀವು ನೋಡ್ತಿರೋ ನ್ಯೂ ಪ್ರಾಜೆಕ್ಟ್, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಇಲ್ಲಿ ನಮಗೆ ಹಲವಾರು ಆಸ್ಪೆಕ್ಟ್ ರೇಷಿಯೋ ನಮಗೆ ಸಿಗ್ತಿರುವಂಥದ್ದು. ಓಕೆ, ಇಲ್ಲಿ ಫಸ್ಟ್ ಒಂದು ರೇಷಿಯೋ ನಾವು ಸೆಲೆಕ್ಟ್ ಮಾಡಿದ್ದೇವಲ್ಲ, ಇದು ನಮಗೆ ಏನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತೀವಲ್ಲ ಆ ರೀತಿ ಟಿವಿನಲ್ಲಿ ನಾವು ಯಾವ ರೀತಿ ನೋಡ್ತೀವಿ ಅದೇ ಒಂದು ರೇಷಿಯೋ ಆಗಿರುತ್ತೆ ನಮಗೆ ಇಲ್ಲಿ ಸಿಗ್ತಿರುವಂಥದ್ದು. ಸೆಕೆಂಡ್ ಆಪ್ಷನ್ ನೀವು ನೋಡ್ತಿರ್ಬೋದು 9:16 ರೇಷಿಯೋ, ಇದು ನಮಗೆ ಫುಲ್ ಸ್ಕ್ರೀನ್ ಅಲ್ಲಿ ಬರುವಂಥದ್ದು. ಓಕೆ, ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ನೋಡ್ತೀವಲ್ಲ ಆ ರೀತಿ ಬರುವಂಥದ್ದು. ನಂತರ ಥರ್ಡ್ ಆಪ್ಷನ್ ನಮಗೆ ಇನ್ಸ್ಟಾಗ್ರಾಮ್ 1:1 ರೇಷಿಯೋ. ಓಕೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ನೋಡ್ತಿಲ್ಲ, ವೀಡಿಯೋಸ್ ಎಲ್ಲ ಬರ್ತಿರುತ್ತಲ್ಲ ಆ ರೀತಿ ಎಲ್ಲ ಸ್ಕ್ವೇರ್ ಆಗಿ ನಮಗೆ ಬರ್ತಿರುವಂಥದ್ದು. ಈ ರೀತಿ ಕೂಡ ನಾವು ಎಡಿಟಿಂಗ್ ಮಾಡ್ಬೋದು. ಓಕೆ, ಇದೇ ರೀತಿಯಲ್ಲಿ ಹಲವಾರು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಓಕೆ, ಇದು ಯಾವ್ದ್ರಲ್ಲಿ ಬೇಕಾದ್ರೆ ನೀವು ಎಡಿಟಿಂಗ್ ಮಾಡ್ಬೋದು. ನೀವು ಎಡಿಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿ ಬರುವಂಥದ್ದು ಇದೆಲ್ಲವೂ ಕೂಡ. ಓಕೆ, ಸೊ ಈಗ ನೀವು ಫುಲ್ ಸ್ಕ್ರೀನ್ ಎಡಿಟಿಂಗ್ ಮಾಡ್ತಿದ್ರೆ ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈಗ ಯೂಟ್ಯೂಬ್ ವಿಡಿಯೋ ಥರ ನಾವೇನಾದರೂ ಎಡಿಟಿಂಗ್ ಮಾಡ್ತಿದ್ರೆ, ಟಿವಿನಲ್ಲಿ ಎಡಿಟಿಂಗ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ರೆ 16:9 ರೇಷಿಯೋ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ನಾವು ಕ್ಲಿಕ್ ಮಾಡಿ ಕೊಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆ, ನಂತರ ನೀವು ಏನು ಮಾಡಬೇಕು, ಇಲ್ಲಿಗೆ ಡೈರೆಕ್ಟಾಗಿ ಬೇಕಿದ್ರೆ ವಿಡಿಯೋವನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಬ್ಯಾಕ್ಗ್ರೌಂಡ್ ಆಗಿದ್ದು ಬ್ಲ್ಯಾಕ್ ಕಲರ್ನ ಆ್ಯಡ್ ಮಾಡಿಬಿಟ್ಟು ನಂತರ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ನಾವು ಡೈರೆಕ್ಟಾಗಿ ಬ್ಲ್ಯಾಕ್ ಕಲರ್ನ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ತೀನಿ ಈ ರೀತಿಯಲ್ಲಿ. ಓಕೆ, ನಂತರ ಅಲ್ಲಿ ಸ್ಟಾರ್ಟಿಂಗ್ ಬರ್ತೀನಿ. ಇನ್ನು ನಾವು ಇಲ್ಲಿಗೆ ವಿಡಿಯೋವನ್ನು ಆ್ಯಡ್ ಮಾಡಬೇಕಾದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ನಾನು ಈಗ ಒಂದು ವಿಡಿಯೋವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ನನ್ನೊಂದು ವಿಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ವಿಡಿಯೋ ಆ್ಯಡ್ ಮಾಡಿದ ನಂತರ ನಮಗೆ ಈ ರೀತಿಯಲ್ಲಿ ಬರುತ್ತೆ. ನಂತರ ಇದನ್ನು ನಾವು ಸ್ಕ್ರೀನ್ಗೆ ಫಿಟ್ ಮಾಡಬೇಕಂದ್ರೆ ಈ ಒಂದು ವಿಡಿಯೋ ಲೇಯರ್ನ ನಾವು ಸೆಲೆಕ್ಟ್ ಮಾಡಬೇಕು.
ನಂತರ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಸಿಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಬಾಕ್ಸ್ ನಮಗೆ ಕಾಣ್ತಿರೋ ಅದರ ಮೇಲೆ ಕ್ಲಿಕ್ ಮಾಡಿದ್ದೇವೆ ಅಂತಂದರೆ ಈ ಒಂದು ವಿಡಿಯೋ ನಮಗೆ ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಆಗಿ ಸಿಗುತ್ತೆ. ಓಕೆ, ನೋಡ್ಬೋದು ಕರೆಕ್ಟಾಗಿ ಸ್ಕ್ರೀನ್ಗೆ ಫಿಟ್ ಆಗಿದೆ. ಇನ್ನು ಈ ಒಂದು ವಿಡಿಯೋವನ್ನು ನಾವು ಮಧ್ಯಭಾಗದ ಏನಾದರೂ ಕಟ್ ಮಾಡಬೇಕು, ಈಗ ನಾವು ಮಾತನಾಡಿದೇನಾದರೂ ತಪ್ಪಾಗಿ ಹೋಯಿತು ಕಟ್ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ಎಲ್ಲಿಂದ ನಮಗೆ ಮಾತನಾಡಿ ತಪ್ಪಾಗಿದೆ ಅಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡಬೇಕು. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಕಟ್ಟಿಂಗ್ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಅಂತ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅವಾಗ ನಮಗೆ ಇದು ಕರೆಕ್ಟಾಗಿ ಕಟ್ಟಾಗಿ ಸಿಗುತ್ತೆ ಮಧ್ಯಭಾಗದಿಂದ. ಇಲ್ಲಿಂದ ನಾವು ಎಲ್ಲಿವರೆಗೆ ನಾವು ತಪ್ಪಾಗಿ ಮಾತನಾಡಿದ್ದೇವೆ ಅದಕ್ಕೆ ಕರೆಕ್ಟಾಗಿ ಸ್ಟಾಪ್ ಮಾಡಿ ಅಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಈ ರೀತಿ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಕೂಡ ನಾವು ಈ ರೀತಿಯಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ನಮಗೆ ನೋಡ್ತಿರ್ಬೋದು ಇಲ್ಲಿ ಟ್ರಿಮ್ ಅಂತ ಕೊಟ್ಟಿದ್ದಾರೆ, ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಕಾಣ್ತಿರ್ಬೋದು, ಇಲ್ಲಿಂದ ಲೆಫ್ಟ್ ಸೈಡ್ ನಾವು ಈ ರೀತಿ ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ಇದನ್ನು ನಾವು ಜಾಯಿಂಟ್ ಮಾಡೋದು ಹೇಗೆ ಅಂತ ಹೇಳೋದಾದರೆ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇದರ ಎಂಡಿಗೆ ಬನ್ನಿ. ನಂತರ ಇದನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸಾಕು. ಅವಾಗ ನಾವು ಇದು ಕರೆಕ್ಟಾಗಿ ಏನಾಗುತ್ತೆ ಜಾಯಿಂಟ್ ಆಗುತ್ತೆ ಈ ರೀತಿಯಲ್ಲಿ. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಜಾಯಿಂಟ್ ಆಗಿ ಬರುತ್ತೆ. ಓಕೆ, ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ಒಂದು ನಾವು ಮಾತನಾಡಿರೋದು ಮ್ಯೂಸಿಕ್ ಇರುತ್ತೆ, ಇದನ್ನು ಬೇಕಿದ್ರೆ ಮ್ಯೂಟ್ ಮಾಡ್ಕೋಬೋದು. ಮ್ಯೂಟ್ ಮಾಡಬೇಕಾದ್ರೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಮೈಕ್ ಅಂತ ಮಿಕ್ಸರ್ ಅಂತ ಕೊಟ್ಟಿದ್ದಾರೆ, ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಲ್ಲಿ ಮ್ಯೂಟ್ ಮಾಡ್ಕೋಬೋದು. ಆಯಿತಾ, ಮ್ಯೂಟ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಸ್ವಂತ ಏನಾದರೂ ಮ್ಯೂಸಿಕ್ ಏನಾದರೂ ಇತ್ತುಂದಾದರೆ, ಸ್ವಂತ ಅಂತಲ್ಲ ಯಾವುದಾದ್ರೂ ಒಂದು ಮ್ಯೂಸಿಕ್ ಇತ್ತುಂದಾದರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಫೋನಲ್ಲಿರೋ ಆಡಿಯೋವನ್ನು ಒಳ್ಳೆ ಬೆಸ್ಟ್ ಆಡಿಯೋವನ್ನು ಆ್ಯಡ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಡಿಯೋ ನಮಗೆ ಕೆಳಗಡೆ ಬಂದಿರುತ್ತೆ. ನೋಡ್ಬೋದು ಆಡಿಯೋ ನಮಗೆ ಕೆಳಗಡೆ ಬಂದಿದೆ. ಓಕೆ, ಈಗ ಪ್ಲೇ ಮಾಡಿದರೆ ಒಂದು ಆಡಿಯೋ ಕೂಡ ನಿಮಗೆ ಪ್ಲೇ ಆಗಿ ಬರುತ್ತೆ. ಈ ರೀತಿಯಲ್ಲಿ ನೀವು ಮ್ಯೂಸಿಕನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇನ್ನು ನೀವು ಏನು ಮಾಡ್ಬೋದು, ಇನ್ನೇನಾದರೂ ಟೆಕ್ಸ್ಟ್ ಏನಾದರೂ ನಿಮಗೆ ಬೇಕಿತ್ತು ಅಂತಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇನ್ನು ನಮಗೆ ಟೆಕ್ಸ್ಟ್ ಕೂಡ ಸಿಗುತ್ತೆ. ಟೆಕ್ಸ್ಟ್ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನಿಮ್ಮೊಂದು ಹೆಸರು ಏನಾದರೂ ಬೇಕಿದ್ದು ನಿಮ್ಮೊಂದು ಹೆಸರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವೇನಾದರೂ ಈಗ ಸ್ಟೇಟಸನ್ನು ಎಡಿಟಿಂಗ್ ಮಾಡ್ತಿದ್ರೆ ಸ್ಟೇಟಸನ್ನು ನೋಡಿ ಅದಕ್ಕೆ ಒಂದು ಹೆಸರನ್ನು ಇರ್ತಲೇ ಕೊಡ್ಬೋದು. ಆಯಿತಾ, ನಿಮ್ಮದಾಗಿ ಒಂದು ಹೆಸರನ್ನು ಕೊಡ್ಬೋದು. ಈ ಒಂದು ಹೆಸರಿಗೆ ನೀವು ಕಲರ್ ಚೇಂಜ್ ಮಾಡಬೇಕಿದ್ರೆ ಕಲರ್ ಆಪ್ಷನ್ ನಿಮಗೆ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಷ್ಟೊಂದು ಗ್ರೀನ್ ಬೇಕಿದ್ರೆ ಗ್ರೀನು, ರೆಡ್ ಬೇಕಿದ್ರೆ ರೆಡ್, ಪಿಂಕ್ ಬೇಕಿದ್ರೆ ಪಿಂಕನ್ನು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿಯಲ್ಲಿ. ಓಕೆ, ನಂತರ ಅದಕ್ಕೆ ಬೇಕಿದ್ರೆ ಬ್ಯಾಕ್ಗ್ರೌಂಡ್ ನೋಡಿ ಔಟ್ಲೈನ್, ಶ್ಯಾಡೋ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವ ರೀತಿ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಆಯಿತಾ, ನಂತರ ಒಂದು ಟೆಕ್ಸ್ಟ್ ಲೇಯರ್ ನೋಡ್ತಿರ್ಬೋದು ಈ ರೀತಿ ನಮಗೆ ಬಂದಿರೋದು. ಓಕೆ, ನಮಗೆ ಸ್ವಲ್ಪ ನಮಗೆ ಬಂದರೆ ಸಾಕು ಒಂದು ಟೆಕ್ಸ್ಟ್ ಅನ್ನೋದಾದರೆ ನೋಡಿ ಈ ರೀತಿ ಕಟ್ ಮಾಡಿದರೆ ಸಾಕು. ಇಷ್ಟು ಈ ರೀತಿನ ಟ್ರ್ಯಾಕ್ ಮಾಡಿ ಕಟ್ ಮಾಡಿದರೆ ಸಾಕು ನಮಗೆ. ಓಕೆ, ನಂತರ ನಮಗೆ ಎಂಡಿಗಲ್ಲಿ ಬರಲಿಕ್ಕಿಲ್ಲ ಈ ರೀತಿಯಲ್ಲಿ. ಓಕೆ, ಇನ್ನು ಈ ಒಂದು ವಿಡಿಯೋದ ಮೇಲೆ ಇನ್ನೊಂದು ವಿಡಿಯೋನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳೋದಾದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೀಡ್ ಅಂತ ಆಪ್ಷನ್ ನಮಗೆ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ತೇವೆ ಅಂತಂದರೆ ಇನ್ನು ಈ ಒಂದು ವಿಡಿಯೋದ ಮೇಲೆ ಇನ್ನು ಬೇರೆ ಯಾವ ಒಂದು ವಿಡಿಯೋ ಬೇಕಿದ್ರು ನಾವು ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು ಒಂದು ವಿಡಿಯೋವನ್ನು ಆ್ಯಡ್ ಮಾಡಿದ್ರೆ ಈ ರೀತಿಯಲ್ಲಿ ವಿಡಿಯೋವನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಕೂಡ ನಮಗೆ ಒಂದು ಮ್ಯೂಸಿಕ್ ಇರುತ್ತೆ. ಒಂದು ಮ್ಯೂಸಿಕ್ ಇಷ್ಟ ಆಗಿದ್ರೆ ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಿಕ್ಸರ್ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಲ್ಲಿ ನೀವು ವಿಡಿಯೋವನ್ನು ಆ್ಯಡ್ ಮಾಡ್ಕೋದು. ಇನ್ನು ಈ ಒಂದು ವಿಡಿಯೋದ ಮೇಲೆ ಇನ್ನೊಂದು ಫೋಟೋವನ್ನು ಆ್ಯಡ್ ಮಾಡಬೇಕು ಅಂತಿದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಸಿಗುತ್ತೆ. ಇಲ್ಲಿಗೆ ಬೆಸ್ಟ್ ಏನಾದರೂ ಫೋಟೋ ಇತ್ತು ಅಂತಂದರೆ ಫೋಟೋವನ್ನು ಕೂಡ ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು. ಓಕೆ, ನೋಡ್ಬೋದು ಫೋಟೋವನ್ನು ನಾನೀಗ ಆ್ಯಡ್ ಮಾಡ್ತೀನಿ. ಓಕೆ, ಇದೇ ರೀತಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನೋಡ್ತಿದ್ರಲ್ಲ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೋತೀನಿ ಯಾವ ರೀತಿ ಮ್ಯೂಸಿಕ್ ಆ್ಯಡ್ ಮಾಡೋದು, ಟೆಕ್ಸ್ಟ್ ಆ್ಯಡ್ ಮಾಡೋದು, ವಿಡಿಯೋ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಿಮಗೆ ಇವಾಗ ಗೊತ್ತಾಗಿದೆ ಅಲ್ವಾ. ಸೊ ಈ ರೀತಿಯಲ್ಲಿ ಎಡಿಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಇಷ್ಟು ಆದ ನಂತರ ಈಗ ನೀವು ಎಡಿಟ್ ಮಾಡಿದ ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಆಯಿತಾ, ಅಥವಾ ಫಾರ್ ಎಕ್ಸಾಂಪಲ್ಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಒಂದು ಫೋಟೋವನ್ನು ನನಗೆ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಇವಾಗ ಸೊ ಒಂದು ಫೋಟೋವನ್ನು ನನಗೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಒಂದು ಫೋಟೋವನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ, ಕರೆಕ್ಟಾಗಿ ನೋಡಿ ಇರ್ತಲ್ಲಿ ಸ್ಕ್ರೀನಿಗೆ ಕರೆಕ್ಟಾಗಿ ಫಿಟ್ ಆಗಿರುತ್ತೆ. ಡ್ರ್ಯಾಗ್ ಮಾಡ್ಕೊಳ್ತೀನಿ. ಈಗ ನಾವು ಇದನ್ನು ಸ್ಟ್ಯಾಟಸ್ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿಗೆ ಡ್ರ್ಯಾಗ್ ಮಾಡ್ಕೊಳ್ತೀನಿ. ನಂತರ ಈ ಒಂದು ಲೇಯರ್ನ ಕರೆಕ್ಟಾಗಿ ಎಂಡಿವರೆಗೆ ಡ್ರ್ಯಾಗ್ ಮಾಡ್ಕೊಳ್ತೀನಿ ರೀತಿಯಲ್ಲಿ. ಓಕೆ, ನೋಡ್ಬೋದು ಈ ರೀತಿಯಲ್ಲಿ. ನಂತರ ಇದಕ್ಕೆ ನಾವು ಟೆಕ್ಸ್ಟ್ ಆ್ಯಡ್ ಮಾಡಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಹೆಸರು ನೀವು ಟೈಪ್ ಮಾಡಿ, ಪ್ರಸಾದ್ ಕಾರ್ಮಾರ್ ಅಂತ ನಾನು ಇವಾಗ ಟೈಪ್ ಮಾಡಿದ್ದೀನಿ. ಓಕೆ, ಕ್ಲಿಕ್ ಮಾಡ್ತೀನಿ. ಓಕೆ, ನಂತರ ಇದನ್ನು ಈ ಒಂದು ಜಾಗದಲ್ಲಿ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೋತೀನಿ. ಟೆಕ್ಸ್ಟ್ ಕಲರ್ ವೈಟ್ ಇರಲಿ, ಬೇಕಿದ್ರೆ ಶ್ಯಾಡೋವನ್ನು ಆ್ಯಡ್ ಮಾಡ್ಕೋಬೋದು ನಾವು. ಓಕೆ, ಕೆಳಗಡೆ ಬಂದಿದ್ದೇವೆ ಅಂತಾದರೆ ನೋಡಿ ಶ್ಯಾಡೋ ಕೊಟ್ಟಿದ್ದಾರೆ, ಈ ರೀತಿಯಲ್ಲಿ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಶ್ಯಾಡೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಅದಕ್ಕೆ ಕಲರ್ ನಿಮಗೆ ಕೊಟ್ಟಿದ್ದರಿಂದ ನೋಡಿ ಕಲರ್ ಕೂಡ ನಮಗೆ ಆ್ಯಡ್ ಆಗಿ ಬರುತ್ತೆ. ಓಕೆ, ಜಸ್ಟ್ ಬ್ಯಾಕ್ ಬರ್ತೀನಿ. ಓಕೆ, ನೋಡ್ಬೋದು ಇವಾಗ ನಮಗೆ ಟೆಕ್ಸ್ಟ್ ಕೂಡ ನಮಗೆ ಇಲ್ಲಿಗೆ ರೆಡಿ ಆಗಿದೆ. ಓಕೆ, ಸೊ ಇನ್ನೇನಾದರೂ ನಮಗೆ ಇಲ್ಲಿಗೆ ಆ್ಯನಿಮೇಷನ್ ಏನಾದರೂ ಬೇಕಿತ್ತು ಅಂತ ಆ್ಯಡ್ ಮಾಡ್ಕೋಬೋದು. ಈ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ ನಂತರ ಇದನ್ನು ಈ ರೀತಿ ಎಂಡಿಂಗ್ವರೆಗೆ ಡ್ರ್ಯಾಗ್ ಮಾಡೋದಕ್ಕೆ ಮರಿಬೇಡಿ. ಆಯಿತಾ, ಇನ್ನು ಈ ಒಂದು ಫೋಟೋಗೆ ಏನಾದರೂ ಆ್ಯನಿಮೇಷನ್ ಬೇಕು ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಸ್ಟಿಕ್ಕರ್ಸ್ ಅಂತ ಕೊಟ್ಟಿದ್ದಾರೆ, ಅದರ ಮೇಲೆ ಕ್ಲಿಕ್ ಮಾಡಿದೆ ಅಂತಾದರೆ ಇಲ್ಲಿ ನೋಡಿ ನಮಗೆ ಸ್ಟೋರ್ ಸಿಗುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಾಗಿರೋದು ಆ್ಯನಿಮೇಷನ್ಸ್ಗಳೆಲ್ಲ ಎಫೆಕ್ಟ್ಸ್ ಎಲ್ಲ ನಮಗೆ ಸಿಗುತ್ತೆ. ಇಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡ್ತಾ ಅದ್ರಲ್ಲ ಈ ರೀತಿಯಲ್ಲಿ ನಾನು ಇವಾಗ ಆ್ಯಡ್ ಮಾಡಿದೆ ಒಂದು ಎಫೆಕ್ಟನ್ನು. ಇದು ನಾವು ಡೌನ್ಲೋಡ್ ಮಾಡಿರುವಂಥದ್ದು, ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೋಬೋದು. ಆಯಿತಾ, ನಂತರ ಏನು ಮಾಡ್ಬೋದು, ಇಲ್ಲಿಗೆ ಮ್ಯೂಸಿಕ್ ಬೇಕು ಅಂದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮಲ್ಲಿರೋದು ಒಳ್ಳೆಯದು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಳ್ಳಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು. ಓಕೆ, ನೋಡ್ಬೋದು ಈಗ ಮ್ಯೂಸಿಕ್ ಕೂಡ ಬಂದಾಯಿತು. ಓಕೆ, ಈ ರೀತಿಯಲ್ಲಿ ಸಿಂಪಲಾಗಿ ನೀವು ಎಡಿಟಿಂಗ್
ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇಷ್ಟು ಅದರ ನಂತರ ನೀವು ಸೇವ್ ಮಾಡಬೇಕಂದ್ರೆ ಮೇಲೆ ಏರ್ ಮಾರ್ಕ್ ಅಂತ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೇಮ್ಸ್ 30 ಮೀಡಿಯಂ ಸೇವ್ ಆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ವಿಡಿಯೋ ಸೇವ್ ಆಗಿ ಗೆಲ್ಲಲ್ಲಿ ಬಂದು ತಲುಪುತ್ತೆ. ನಂತರ ನೀವು ಸೋಷಿಯಲ್ ಮೀಡಿಯಾಗಳಿಗೆಲ್ಲ ನೀವು ಶೇರ್ ಮಾಡ್ಕೋಬಹುದು. ಓಕೆ, ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಲಿ ಕೂಡ ಮರಿಬೇಡಿ ಆಯ್ತಾ. ಹೊಸ ವಿಡಿಯೋಗಳು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಬಾಯ್.